ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಪೀಠದ ಸಂಯೋಜನಾ ಅಧಿಕಾರಿಗಳು ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಜ್ಯೋತಿಶಂಕರ್ ಅವರೊಂದಿಗೆ ಸಂದರ್ಶನ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪನೆಗೊಂಡಿರುವಂತಹ ಸ್ವಾಮಿ ವಿವೇಕಾನಂದರ ಪೀಠದ ಕಾರ್ಯಚಟುವಟಿಕೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಹಾಗೂ ಸ್ವಾಮಿ ವಿವೇಕಾನಂದ ಪೀಠದ ಸಂಯೋಜನಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಜ್ಯೋತಿಶಂಕರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಮಾತನಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಮೇಡಮ್, ಸ್ವಾಮಿ ವಿವೇಕಾನಂದರು ದೇಶದ ಯುವಜನತೆಗೆ ಒಂದು ಮಾದರಿಯಾಗಿ ನಿಲ್ಲುವಂತಹ ವ್ಯಕ್ತಿತ್ವ ಅವರದು. ಇಂತಹ ಒಂದು ಮೇರು ವ್ಯಕ್ತಿಯ ಪೀಠವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಯಾಕಾಗಿ ಸ್ಥಾಪನೆಗೊಳಿಸಲಾಯಿತು ಮತ್ತು ಯಾವಾಗ ಪ್ರಾರಂಭ ಆಯಿತು ಮೇಡಮ್? ಸ್ವಾಮಿ ವಿವೇಕಾನಂದರು ಜಗತ್ತಿನಾದ್ಯಂತ ಗೊತ್ತಿರುವ ಒಂದು ಹೆಸರು. ಅದಕ್ಕಿರುವ ತುಂಬ ಮುಖ್ಯವಾದಂತಹ ಕಾರಣ ಅಂತಂದರೆ ವಿವೇಕಾನಂದರಿಗೆ ಯುವಜನತೆಯನ್ನು ಕುರಿತಂತೆ ಅತೀವವಾದಂತಹ ಪ್ರೀತಿ ಇತ್ತು. ಯಾತಕ್ಕೆ ಅಂತ ಹೇಳಿದ್ರೆ, ಯಾವುದೇ ಮನುಷ್ಯ ತನ್ನ ಹೃದಯ ಮತ್ತು ಬುದ್ಧಿ ಇವೆರಡನ್ನ ಒಂದು ಸಮತೂಕದಿಂದ ಬೆಳೆಸ್ಕೊಳ್ಬೇಕು. ಆತ ಜ್ಞಾನವೇ ಅತ್ಯಂತ ದೊಡ್ಡದು. ದೇಹ ಬಲ ಎಷ್ಟು ಮುಖ್ಯವೋ ಆತ್ಮಬಲವೂ ಕೂಡ ಅಷ್ಟೇ ಮುಖ್ಯವಾದಂತಹ ಸಂಗತಿ. ಅದನ್ನು ಸಂಪಾದನೆ ಮಾಡಿಕೊಳ್ಬೇಕು. ಅದನ್ನು ಸಂಪಾದಿಸಿದ್ರೆ ಮಾತ್ರ ಸಾಲದು, ಬೇರೆಯವರಿಗೋಸ್ಕರ ಮರುಗುವಂತಹ ಮನಸ್ಥಿತಿಯನ್ನು ಕೂಡ ಹೊಂದಿರಬೇಕು ಅನ್ನುವುದು ಅವರ ಅಭಿಲಾಷೆಯಾಗಿತ್ತು. ಅವ್ರು ಹೇಳ್ತಾ ಇದ್ದಿದ್ದೇ ಅದು, ನಿರ್ಭಯನಾಗಿರು, ದೃಢನಾಗಿರಬೇಕು, ಸಬಲನಾಗಿರಬೇಕು. ಯಾಕೆ ಅಂದರೆ ನೀನು ಪಾಪಿಯಲ್ಲ, ಅಮೃತ ಪುತ್ರ, ಪುಣ್ಯತಮವಾಗಿಯೇ ಜನಿಸಿರುವಂಥವನು. ಹಾಗಾಗಿ ತಪ್ಪನ್ನು ಮಾಡಿದರೆ ಬಿಟ್ಟರೆ ಇನ್ನಾವುದಕ್ಕೂ ಹೆದರ್ಕೊಳ್ಳುವಂತಹ ಅಗತ್ಯ ಇಲ್ಲ. ಮತ್ತು ವಿಶ್ವಸೋದರ ಭಾವವನ್ನು ಬೆಳೆಸ್ಕೊಂಡಿರಬೇಕು, ಆತ್ಮವಿಶ್ವಾಸ ಇರಬೇಕು, ಸೇವಾ ಮನೋಭಾವ ಇರಬೇಕು ಅನ್ನುವಂಥದ್ದು ಸ್ವಾಮಿ ವಿವೇಕಾನಂದರ ಸಂದೇಶ. ಅವರ ಮಾತುಗಳನ್ನು ಸಿಂಹವಾಣಿ ಅಂತಲೇ ಕರೀತಾರೆ. ಶಿಕ್ಷಣದ ವಿಚಾರಕ್ಕಂತೂ ಅವರು ಸಾಕಷ್ಟು ಸಂಗತಿಗಳನ್ನು ನಮಗೆ ಕೊಟ್ಟು ಬಿಟ್ಟಿದ್ದಾರೆ. ಇವೆಲ್ಲವನ್ನು ಗಮನದಲ್ಲೇ ಇಟ್ಕೊಂಡು 2012ರಲ್ಲಿ ಸ್ವಾಮಿ ವಿವೇಕಾನಂದ ಪೀಠ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪನೆ ಆಯಿತು. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ತುಂಬ ಜನ ಬರುವಂಥದ್ದೇ ನಮ್ಮ ಯುವ ಪೀಳಿಗೆಯವರು. ಅವರಿಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಪರಿಚಯಿಸುವುದೇ ತುಂಬ ಮುಖ್ಯವಾದಂತಹ ಉದ್ದೇಶ ಆಗಿದೆ. ಆಮೇಲೆ ವಿವೇಕಾನಂದರ ವೈಚಾರಿಕ ಚಿಂತನೆಗಳನ್ನು ಯುವಜನತೆಗೆ ಮತ್ತು ಸಾರ್ವಜನಿಕರಿಗೆ ಪರಿಚಯ ಮಾಡಿಸ್ಬೇಕು ಅನ್ನುವಂಥದ್ದು ಇದರ ಧ್ಯೇಯಗಳಲ್ಲಿ ಒಂದು. ಹಾಗಾಗಿ ಹೊಸ ಪೀಳಿಗೆಯ ಅಥವಾ ಹೊಸ ತಲೆಮಾರಿನ ಮಕ್ಕಳುಗಳಲ್ಲಿ ಒಂದಷ್ಟು ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸೋದಕ್ಕೆ ವಿವೇಕಾನಂದರ ಚಿಂತನೆಗಳು ಕಾರಣ ಆಗತ್ವೆ ಅನ್ನುವಂಥ ಉದ್ದೇಶದಿಂದ ಈ ಪೀಠವನ್ನು ಸ್ಥಾಪನೆ ಮಾಡಲಾಗಿದೆ. ಅದಲ್ಲದೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನಮ್ಮ ದೇಶವನ್ನು ಕುರಿತು ಒಂದಷ್ಟು ಪ್ರೀತಿ, ನಮಗೆ ನಮ್ಮ ಶಿಕ್ಷಣವನ್ನು ನೀಡಿದಂತಹ ಈ ನೆಲ, ಜಲ, ಭಾಷೆ ಇವುಗಳನ್ನು ಪ್ರೀತಿಸುವಂತಹ ಒಂದು ಮನೋಭಾವ ಮತ್ತು ನೈತಿಕ ಮೌಲ್ಯಗಳನ್ನು ವಿಶೇಷವಾಗಿ ಬೆಳೆಸುವಂಥ ಕಡೆಗೆ ಮತ್ತು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ, ಸಂಸ್ಕೃತಿಯನ್ನು ನಾವೇನು ಬೆಳೆಸಬೇಕಾಗಿಲ್ಲ, ಸಂಸ್ಕೃತಿ ನಮ್ಮನ್ನು ಬೆಳೆಸುತ್ತೆ. ಸ್ವಾಮಿ ವಿವೇಕಾನಂದರು ಅದನ್ನು ಸದಾ ಹೇಳ್ತಾ ಇದ್ರು, ನೀನು ಸುಸಂಸ್ಕೃತನಾಗುವುದರ ಕಡೆಗೆ ಹೊರಟ್ರೆ
ಆ ಸಂಸ್ಕೃತಿಯೇ ನಿನ್ನನ್ನು ಅತ್ಯಂತ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು, ಇವೆಲ್ಲವನ್ನು ಉದ್ದೇಶವಾಗಿ ಇಟ್ಕೊಂಡು ಸ್ವಾಮಿ ವಿವೇಕಾನಂದರ ಪೀಠವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆರಂಭ ಮಾಡಲಾಗಿದೆ. ಮೇಡಮ್, ಒಂದು ಕಡೆ ಸಾಂಪ್ರದಾಯಿಕವಾಗಿ ನಾವು ಶಿಕ್ಷಣವನ್ನು ಕಲಿತಾ ಇರ್ತೀವಿ, ಅದರೊಟ್ಟಿಗೆ ಮೌಲ್ಯಗಳನ್ನು ಕೂಡ ಕಲಿಬೇಕಾಗುತ್ತೆ. ಅಂತಹ ಮೌಲ್ಯಗಳನ್ನು ಕೊಟ್ಟಿರುವಂತಹ ಧೀಮಂತ ವ್ಯಕ್ತಿಗಳ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು ಎನ್ನುವ ಕಾರಣಕ್ಕಾಗಿಯೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಲವಾರು ಪೀಠಗಳನ್ನು ಸ್ಥಾಪಿಸಿದೆ. ಹೌದು, ಅದರಲ್ಲಿ ಒಂದು ಸ್ವಾಮಿ ವಿವೇಕಾನಂದರ ಪೀಠ ಕೂಡ ಸೇರಿದೆ. ಇಂತಹ ಈ ಪೀಠದಲ್ಲಿ ಏನೆಲ್ಲ ಕಾರ್ಯಚಟುವಟಿಕೆಗಳು ನಡೀತಾ ಇದೆ? ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದರೆ ನಿಮಗೆ ಆ ದಾರಿಯಲ್ಲಿ ಇರುವಂತಹ ಫಲಕಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಆಡಳಿತ ಭವನದ ಮುಂಭಾಗದ ರಸ್ತೆಗೆ ಬಂದ ತಕ್ಷಣ ವಿವೇಕಾನಂದರ ಆಯ್ದ ವಾಣಿಗಳನ್ನು ಇರಿಸಿಕೊಂಡು ಪರೀಕ್ಷಾ ಭವನದವರೆಗೆ ಪೂರ್ತಿ ರಸ್ತೆಯ ಉದ್ದಕ್ಕೂ ಕೂಡ ಅವರ ಮಾತುಗಳನ್ನು ಫಲಕಗಳನ್ನಾಗಿ ಮಾಡಿ ಅಳವಡಿಸಿದ್ದೇವೆ. ಯಾತಕ್ಕೆ ಅಂತ ಹೇಳಿ ಅಂದರೆ ಆ ರಸ್ತೆಯಲ್ಲಿ ಹೆಚ್ಚು ಜನ ಓಡಾಡ್ತಾರೆ. ಹಾಗೆ ಓಡಾಡಿದಾಗಲೆಲ್ಲ ವಿವೇಕಾನಂದರ ಮಾತುಗಳನ್ನು ಎಡಬಲ ಎರಡೂ ದಿಕ್ಕಿನಲ್ಲಿ ಇರುವಂಥ ಫಲಕಗಳನ್ನು ನೋಡಿದಾಗ ಅವರ ಚಿಂತನೆಗಳು ಅವರ ಮನದಾಳಕ್ಕೆ ಹೋದಾಗ ಕುತೂಹಲಕ್ಕಾದರೂ ಒಮ್ಮೆ ಕಣ್ಣು ಹಾಯಿಸ್ತಾರೆ. ಅದರಲ್ಲಿ ಅದನ್ನು ನೋಡಿಕೊಂಡು ಹೋಗೋದಿದೆಯಲ್ಲ, ಅದು ಆಗಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಮಾಡಿದ್ದೀವಿ. ಇದು ಮೊದಲನೆಯದು. ಮತ್ತು ವಿವೇಕಾನಂದರ ಚಿಂತನೆಗಳನ್ನು ಕುರಿತು, ವಿವೇಕಾನಂದರ ಆಶಯಗಳನ್ನು ಕುರಿತಂತೆ ಸಾಕಷ್ಟು ಉಪನ್ಯಾಸಗಳನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಅದು ಸಾರ್ವಜನಿಕರಿಗೂ ಕೂಡ ಪ್ರವೇಶವನ್ನು ಕೊಟ್ಟು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಎಲ್ಲ ನೌಕರ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ ತಲುಪುವ ಹಾಗೆ ಅವರ ಅನೇಕ ಚಿಂತನೆಗಳು ಏನಿದ್ದವು, ವಿವೇಕಾನಂದರ ವಾಣಿ ಏನಿತ್ತಲ್ಲ ಅದನ್ನು ತಲುಪಿಸುವಂತಹ ಕೆಲಸವನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಸಾಕಷ್ಟು ಜನ ಪ್ರಬುದ್ಧರು, ವಿದ್ವಾಂಸರು ಮತ್ತು ವಿವೇಕಾನಂದರ ಚಿಂತನೆಗಳು, ಧ್ಯೇಯ, ಆದರ್ಶಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವಿದ್ವಾಂಸರೇ ನಮ್ಮಲ್ಲಿ ಬಂದು ಈ ಉಪನ್ಯಾಸಗಳನ್ನು ನೀಡಿದ್ದಾರೆ. ಬಹಳ ಸಂತೋಷದ ಸಂಗತಿ ಏನಂದರೆ, ನಮ್ಮ ಮೈಸೂರಿನ ಅನೇಕ ಸಂಸ್ಥೆಗಳ ವಿದ್ಯಾರ್ಥಿಗಳು ಬಂದು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಉಪನ್ಯಾಸವನ್ನು ಕೇಳಿದ ಮೇಲೆ ಅವರು ನಡೆಸುವಂಥ ಸಂವಾದ ಇದೆಯಲ್ಲ, ಪ್ರತಿ ಬಾರಿಯೂ ಅದು ತುಂಬ ವಿಶೇಷ ಅಂಥೇಳಿ ಅನಿಸತ್ತೆ. ಹಾಗಾಗಿ ಅಂತಹ ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡಲಾಗಿದೆ. ಅದಲ್ಲದೆ ಸ್ವಾಮಿ ವಿವೇಕಾನಂದರ ಕೃತಿಗಳನ್ನು ಆಧರಿಸಿದ ಸ್ಪರ್ಧೆಯನ್ನು ಕೂಡ ನಾವು ಮಾಡಿದ್ವಿ. ಆ ಸ್ಪರ್ಧೆಯಲ್ಲಿ ಪ್ರಬಂಧ ಬರೆಯುವಂಥದ್ದು ಮತ್ತು ದೇಶಭಕ್ತಿಯನ್ನು ಮತ್ತು ವಿವೇಕಾನಂದರ ಚಿಂತನೆಗಳನ್ನು ಆಧರಿಸಿದಂತಹ ನೃತ್ಯ ಪ್ರದರ್ಶನ, ಅದು ತುಂಬ ವಿಶೇಷವಾದಂಥದ್ದು. ಹಾಗೆ ಅವರ ಚಿಂತನೆಗಳನ್ನು ಕುರಿತಂತೆ ಭಾಷಣ ಮಾಡುವಂಥದ್ದು ಮತ್ತು ಹಾಡುಗಳನ್ನು ಹಾಡುವಂಥದ್ದು. ಇದರಲ್ಲಿ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ತೊಡಗಿಸ್ಕೊಂಡ್ರು. ಬಹುಶಃ ನೃತ್ಯ ಸಂಯೋಜನೆ ಮತ್ತು ಪ್ರಬಂಧಗಳನ್ನು ಏನು ಬರೆದಿದ್ರಲ್ಲ, ಅದು ನಾವು ಅಂದುಕೊಂಡಿದ್ದ ಅಥವಾ ನಮ್ಮ ನಿರೀಕ್ಷೆಗೂ ಮೀರಿದ ವಿದ್ಯಾರ್ಥಿಗಳು ಅದರಲ್ಲಿ ಬಂದು ಅದರಲ್ಲಿ ಭಾಗವಹಿಸಿದ್ದು ಬಹಳ ಸಂತೋಷದ ಸಂಗತಿ. ಅಂದರೆ ನಮ್ಮ ಯುವಜನರಲ್ಲಿ ವಿವೇಕಾನಂದರ ಚಿಂತನೆಗಳು ಎಷ್ಟರ ಮಟ್ಟಿಗೆ ಬೇರು ಬಿಟ್ಟಿವೆ ಅನ್ನುವಂಥದ್ದು ಅರ್ಥವಾದಂತಹ ಒಂದು ಭಾಗ ನಮಗೆ. ಮತ್ತು ಅದಕ್ಕೋಸ್ಕರ ಸಾಕಷ್ಟು ಸಂಸ್ಥೆಗಳ ವಿದ್ಯಾರ್ಥಿಗಳು ಸೈಕಲ್ ಜಾಥಾ ಕೂಡ ಮಾಡಿದರು. ವಿವೇಕಾನಂದರ ಚಿಂತನೆಗಳನ್ನು ಪುಟ್ಟ ಪುಟ್ಟ ಬರಹಗಳಲ್ಲಿ ಇಟ್ಕೊಂಡು ಅವರು ಆ ರಸ್ತೆ ಮಾರ್ಗದಿಂದ ಪೂರ್ತಿಯಾಗಿ ಬಂದದ್ದು ಎಲ್ಲ ಒಂದು ವಿಶೇಷವಾದ ಸಂಭ್ರಮವನ್ನು ನಮ್ಮ ಒಳಗಡೆಗೆ ಮೈಗೂಡಿಸ್ತು. ಇದಲ್ಲದೆ ನಾವು ಇನ್ನೊಂದು ಕೆಲಸ ಮಾಡಿದ್ದೇನೆಂದರೆ, ವಿವೇಕಾನಂದರು ಒತ್ತು ಕೊಟ್ಟಿದ್ದು ತುಂಬ ಮುಖ್ಯವಾಗಿ ಶಿಕ್ಷಣ ಮತ್ತು ನೈತಿಕ ಮೌಲ್ಯ. ಹೀಗಾಗಿ ಆ ಥರದ ಅಂದರೆ ಭಾರತೀಯ ಜ್ಞಾನ ಪರಂಪರೆಯ ಒಂದು ಶಿಸ್ತಾಗಿ ಶಿಕ್ಷಣವನ್ನು ಅವ್ರು ನೋಡ್ಕೊಂಡು ಹೋದರು. ವಿಷಯ ಯಾವುದನ್ನು ಬೇಕಾದರೂ ಪಾಠ ಮಾಡಬಹುದು, ಆದರೆ ಭಾರತೀಯ ಜ್ಞಾನ ಪರಂಪರೆಯ ಬೇರುಗಳು ಈ ಜಗತ್ತಿಗೆ ಮೊದಲೇ ಎಲ್ಲವನ್ನು ಕೊಟ್ಟಿವೆ ಅನ್ನುವುದನ್ನು ವಿವೇಕಾನಂದರು ತುಂಬ ಪ್ರತಿಪಾದನೆ ಮಾಡಿದ್ದಾರೆ ಬೇರೆ ಬೇರೆ ವಿಷಯಗಳನ್ನು ಕುರಿತಂತೆ. ಹಾಗಾಗಿ ಶಿಕ್ಷಕರಿಗಾಗಿ ಕಾರ್ಯಾಗಾರವನ್ನು ಕೂಡ ನಾವು ಮಾಡಿದ್ವಿ, ಒಂದು 2 ದಿವಸದ್ದು. ಹೇಗೆ ಪಠ್ಯದ ವಿಷಯದಲ್ಲಿ ನಾವು ವಿವೇಕಾನಂದರ ಚಿಂತನೆಗಳನ್ನು ಮತ್ತು ಭಾರತೀಯ ಶಿಕ್ಷಣ ಪರಂಪರೆಯನ್ನು ಕುರಿತಂತೆ ಹೇಗೆ ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ, ಮತ್ತು ನಾವು ಹೇಗೆ ಅದನ್ನು ನಾವು ಪಾಠ ಮಾಡುವ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಂಡು ಮಕ್ಕಳನ್ನು ಪ್ರಶ್ನಿಸುವಂತೆ ಮಾಡುವ
ಮತ್ತು ಹುಡುಕುವಂತೆ ಮಾಡುವಂತಹ ಒಂದು ಕ್ರಮಕ್ಕೆ ಮತ್ತೆ ನಾವು ತಗೊಂಡು ಬರೋಕ್ಕೆ ಸಾಧ್ಯ ಇದೆ. ಈ ಅಂಕಗಳ ಗಳಿಸುವಿಕೆಯನ್ನು ದಾಟಿ ಜ್ಞಾನದ ಶಿಸ್ತಿನ ಕಡೆಗೆ ಹೇಗೆ ಹೋಗಬೇಕು ಅನ್ನೋದನ್ನು ಕುರಿತು ಶಿಕ್ಷಕರಿಗಾಗಿ ಕಾರ್ಯಾಗಾರವನ್ನು ಮಾಡಿದ್ವಿ. ಅದು ಕೂಡ ಒಂದು ವಿನೂತನವಾದಂತಹ ಪ್ರಯೋಗ ನಮ್ಮ ಕಡೆಯಿಂದ ಆದಂಥದ್ದು. ಹೀಗೆ ಅನೇಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಮೇಡಮ್, ಈಗ ವಿದ್ಯಾರ್ಥಿಗಳು ದೂರ ಶಿಕ್ಷಣದ ಮೂಲಕ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯೆ ಕಲಿಯೋದಕ್ಕೆ ಅಂತ ಹೇಳಿ ಬರ್ತಾರೆ. ಹೀಗೆ ಬಂದಂತಹ ಕಲಿಕಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಪೀಠದಲ್ಲಿ ಏನೇನು ಅವಕಾಶಗಳನ್ನು ಕಲ್ಪಿಸಿದ್ದೀರಿ? ಈವರೆಗೆ ಅದನ್ನು ಯೋಚನೆ ಮಾಡಿರಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಕುರಿತು, ಇದು ಅಲ್ಲಲ್ಲಿ ಪಠ್ಯ ವಿಷಯದಲ್ಲಿ ಬಂದುಬಿಟ್ಟಿರುತ್ತೆ. ಯಾವುದೇ ಕೋರ್ಸನ್ನು ನೀವು ತಗೊಂಡ್ರೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ನಾವು ಅದನ್ನು ತಿಳಿ ಹೇಳಿರ್ತೀವಿ. ಆದರೂ ನೇರವಾಗಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನೇ ಹೇಳುವಂಥ ಒಂದು ಪ್ರಯೋಗಾತ್ಮಕವಾದ ಸಂಗತಿ ಮುಂದೆ ಮಾಡಬೇಕು ಅನ್ನುವಂಥ ಒಂದು ಈ ದಿಸೆಯಲ್ಲಿ ಅದನ್ನು ಆಲೋಚನೆ ಮಾಡ್ತಾ ಇದೆ, ಪ್ರಯತ್ನಗಳು ನಡೀತಾ ಇವೆ. ಆದರೆ ಅದಕ್ಕೆ ಆದಂತಹ ಒಂದು ಮಾರ್ಗ ಅಂತ ಇರೋದ್ರಿಂದ, ಪ್ರೋಸೆಸ್ ಅಂತ ಹೇಳಿ ನಾವು ಕರಿತೀವಲ್ಲ, ಅದರ ಎಲ್ಲ ಅನುಮತಿಯೊಂದಿಗೆ ಅದನ್ನು ಆರಂಭ ಮಾಡಬೇಕಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಗಮನ ಹರಿಸಲಿಕ್ಕೆ ಸಾಧ್ಯತೆ ಇದೆ. ಮೇಡಮ್, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಕುರಿತಂತೆ ಯಾರಾದರೂ ಸಂಶೋಧನೆಯನ್ನು ಕೈಗೊಳ್ಳಬೇಕು ಅಂತ ಬಯಸಿದರೆ ಅಂತಹವರಿಗೆ ಏನು ಅವಕಾಶಗಳಿದೆ? ಅಂದರೆ PhD ಪ್ರೋಗ್ರಾಮ್ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಪೀಠದಲ್ಲಿ ಇಲ್ಲ. ಆದರೆ ಅವರಿಗೆ ಮಾರ್ಗದರ್ಶನದ ಅಗತ್ಯ ಇದ್ದಲ್ಲಿ ಖಂಡಿತ ಸ್ವಾಮಿ ವಿವೇಕಾನಂದ ಪೀಠ ಅದನ್ನು ಮಾಡಿಕೊಡುತ್ತೆ. ಖಂಡಿತ ಸಂಪರ್ಕ ಮಾಡಬಹುದು. ಅಥವಾ ವಿವೇಕಾನಂದರ ಕುರಿತು ಇನ್ನೇನಾದರೂ ಅವರಿಗೆ ಮಾಹಿತಿ ಬೇಕಾಗಿದ್ದರೆ, ಅಥವಾ ಯಾವುದಾದ್ರೂ ಒಂದು ಸಾಮಗ್ರಿ ಬೇಕು ಅಂತ ಅನಿಸಿದ್ರೆ, ಅಥವಾ ಯಾವುದಾದ್ರೂ ಒಂದಷ್ಟು ಸಂಗತಿಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ಏನಾದರೂ ಇದ್ದರೆ ಖಂಡಿತ ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಅಧ್ಯಯನ ಪೀಠ ಅದಕ್ಕೆ ಪೂರಕವಾಗಿಯೇ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಮೇಡಮ್, ಇದುವರೆಗೂ ಪೀಠದ ಕುರಿತಂತೆ ನಡೆದಂತಹ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳಿದ್ರಿ. ಇನ್ನು ಮುಂದೆ ಹಮ್ಮಿಕೊಂಡಿರುವ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಬಹುದಾ? ಮುಂದಿನ ದಿನಗಳಲ್ಲಿ ಇರುವಂಥ ಕಾರ್ಯಯೋಜನೆ ಏನಿದೆ ಅಂಥೇಳಿ ಅಂತಂದರೆ, ಸ್ವಾಮಿ ವಿವೇಕಾನಂದರ ವಿಶೇಷವಾಗಿ ವೈಚಾರಿಕ ಚಿಂತನೆಗಳನ್ನು ಕುರಿತಂತೆ ಒಂದಷ್ಟು ಕಾರ್ಯಾಗಾರಗಳನ್ನು ಏರ್ಪಡಿಸುವಂಥ ಆಲೋಚನೆ ಮುಂದೆ ಇದೆ. ಅದು ಬೇರೆ ಬೇರೆ ಹಂತದಲ್ಲಿ, ಹಾಗೆ ವಿವಿಧ ಸ್ತರಗಳಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆಯದೇ ಆದಂಥ ಕಾರ್ಯಾಗಾರವನ್ನು, ಈಗ ಪರೀಕ್ಷೆ ಅಂದರೆ ಭಯ ಬೀಳ್ತಾ ಇದ್ದಾರೆ ಮಕ್ಕಳುಗಳು, ಅವರಲ್ಲಿ ಹೇಗೆ ನಾವು ಜ್ಞಾನವನ್ನೇ ಗಟ್ಟಿಯಾಗಿ ಹಿಡ್ಕೊಂಡಾಗ ಇಂಥ ಭಯಗಳು ಅಥವಾ ಮಾನಸಿಕವಾಗಿ ಕುಗ್ಗೋದು ಇವೆಲ್ಲ ಆಗದೇ ಇರೋ ಥರ ನೋಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಆ ಕುರಿತು ಅವರ ಚಿಂತನೆಗಳ ಮೂಲಕ ಅವರ ಒಳಗಡೆಗೆ ಸ್ಥೈರ್ಯವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಹಾಗೆ ಸ್ವಾಮಿ ವಿವೇಕಾನಂದರ ಕುರಿತಂತೆ ಒಂದಷ್ಟು ಕೃತಿಗಳನ್ನು ನಮ್ಮ ವಿಶ್ವವಿದ್ಯಾನಿಲಯದಿಂದ ಪ್ರಕಟ ಮಾಡುವಂತಹ ಆಲೋಚನೆಯೂ ಕೂಡ ಇದೆ. ಮತ್ತು ಕನ್ನಡ ವಿಭಾಗದಲ್ಲೇ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಕನ್ನಡ ಸಾಹಿತ್ಯದಲ್ಲಿ ಈಗಾಗಲೇ ಬಂದಿರುವಂತಹ ವಿವೇಕಾನಂದರ ಕುರಿತ ಕವನಗಳು, ಪ್ರಗಾಥಗಳು ಇಂಥವುಗಳನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿಡುವಂತಹ ಒಂದು ಪ್ರಯತ್ನವನ್ನೂ ಕೂಡ ಮಾಡಬೇಕು ಅನ್ನುವಂಥ ಯೋಚನೆಯೂ ಇದೆ. ಇದಲ್ಲದೆ ಸ್ವಾಮಿ ವಿವೇಕಾನಂದರನ್ನು ಕುರಿತಂತೆ ಸರ್ಟಿಫಿಕೇಟ್ ಕೋರ್ಸನ್ನು ಆರಂಭ ಮಾಡುವಂಥ ಒಂದು ಆಲೋಚನೆಯು ಕೂಡ ಪೀಠಕ್ಕೆ ಇದೆ. ಇವನ್ನೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ತರಬಹುದು ಅಂತ ಹೇಳಿ ಅಂದ್ಕೊಂಡಿದ್ದೆ. ಒಳ್ಳೆಯದು ಮೇಡಮ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರುವ ಸ್ವಾಮಿ ವಿವೇಕಾನಂದರ ಅಧ್ಯಯನ ಪೀಠದಲ್ಲಿ ಏನೇನೆಲ್ಲ ಕಾರ್ಯಚಟುವಟಿಕೆ ನಡೀತಾ ಇದೆ ಅನ್ನೋದನ್ನ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ವಾಮಿ ವಿವೇಕಾನಂದ ಪೀಠದ ಕಾರ್ಯಚಟುವಟಿಕೆಗಳನ್ನು ಕುರಿತು ಇದುವರೆಗೂ ಪೀಠದ ಸಂಯೋಜನಾಧಿಕಾರಿಗಳು ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿಶಂಕರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ, ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು,
ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.